ಪಾಲಿನಾಮಿಯಲ್ಸ್ ಎಕ್ಸಸೈಸ್ 2.5 ಅಲ್ಲಿ ಈಗಾಗಲೇ ನಾವು ಫಸ್ಟ್ ಟು ಸೆವೆಂತ್ ಪ್ರಾಬ್ಲಮನ್ನು ಮಾಡಿದ್ದೀವಿ. ಆದರೆ ಅದರಲ್ಲಿ ನಾನು ಫಿಫ್ತ್ ಪ್ರಾಬ್ಲಮನ್ನು ಮಾಡಿರಲಿಲ್ಲ. ಏನಿದೆ ಫಿಫ್ತ್ ಪ್ರಾಬ್ಲಮ್ ಅಂದರೆ ಫ್ಯಾಕ್ಟರೈಸ್. ನೋಡಿ, ಈ ಎಕ್ಸ್ಪ್ರೆಷನ್ನ ಫ್ಯಾಕ್ಟರೈಸ್ ಮಾಡಿ ಅಂತ ಹೇಳಿದರೆ ನಾನು ಇದನ್ನು ಯಾವ ರೀತಿ ಬರಿಬೋದು ಅಂದರೆ, ನೋಡಿ, ಇದು 4x² ಇದೆಯಲ್ಲ, ಇದನ್ನು ನಾನು 2x² ಅಂತ ಬರ್ಕೋಬೋದು ಅಲ್ವಾ. ಪ್ಲಸ್ 9y² ಏನು ಬರಿಬೋದು, 3y² ಅಂತ ಬರ್ಕೋಬೋದು. ಪ್ಲಸ್ಸಿಗೆ ಪ್ಲಸ್ ಹಾಗೆ ಬರ್ಕೊಳ್ತೀನಿ. 16z² ನಾನು ಏನಂತ ಬರಿತೀನಪ್ಪ ಅಂದರೆ 4z² ಅಂತ ಬರ್ತೀನಿ. 4² ಅಂದರೆ ಏನು, 4 4 16z². 3² ಅಂದರೆ 3 3 9 y² ಆಯಿತು. 2² ಅಂದರೆ 2 2 4 x² ಆಯಿತು ಅಲ್ವಾ. ನೆಕ್ಸ್ಟಿಗೆ ಏನು ಮಾಡ್ತೀನಿ, ಈ ಟರ್ಮ್ಗಳನ್ನು ನಾನು ನೋಡಲ್ಲ, ಇಲ್ಲಿರೋ ಟರ್ಮ್ಗಳಲ್ಲೇ ಇವುಗಳನ್ನು ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನಾನು ಪ್ಲಸ್ ಇದನ್ನು 2 ಆಫ್ ಫಸ್ಟ್ ಟರ್ಮ್ ಬರಿತೀನಿ. ನೋಡಿ, 2x ಆಫ್ ಸೆಕೆಂಡ್ ಟರ್ಮ್ ಬರಿತಾ ಇದ್ದೀನಿ. 3y ನಿಮಗೆ ಗೊತ್ತಾಗುತ್ತೆ ಲಾಸ್ಟಿಗೆ ಏನು ಮಾಡಿ ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತ. ಪ್ಲಸ್ 2 ಆಫ್ ಸೆಕೆಂಡ್ ಟರ್ಮು 3y, ಥರ್ಡ್ ಟರ್ಮ್ ಏನಿದೆ 4z ಅನ್ನು ಹಾಕ್ತಾ ಇದ್ದೀನಿ. ಪ್ಲಸ್ 2 ಆಫ್ ಥರ್ಡ್ ಟರ್ಮು 4z ಆಫ್ ಫಸ್ಟ್ ಟರ್ಮನ್ನು ಬರಿತೀನಿ. 2x ಅನ್ನು ಬರೆದೆ. ಈಗ ನೋಡಿ, ಮಲ್ಟಿಪ್ಲೈ ಮಾಡಿದರೆ ಇದೇ ಟರ್ಮ್ ಬರುತ್ತಾ ಚೆಕ್ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಬಂತು. 2 2 4 4 3 12 x ಇಂಟು ವೈ xy ಬರ್ತಾ ಇದೆ. ಇಲ್ಲಿ ನೋಡಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇದೆ, ಆದರೆ ಇಲ್ಲಿ ಮೈನಸ್ ಇದೆ, ಇರಲಿ. 2 3 6 6 4 24 y ಇಂಟು ಝೆಡ್ yz ಬರ್ತಾ ಇದೆ. ಇಲ್ಲೂ ಅಷ್ಟೇ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಓಕೆ ಇರಲಿ ಅದು. 2 4 8 8 2 16 z ಇಂಟು ಎಕ್ಸ್ zx ಅಥವಾ xy ಆಗಿರುತ್ತೆ. ಹಾಗಾದರೆ ಯಾವ್ದ್ಯಾವ್ದು ಮೈನಸ್ ಇದೆ ಅಂದರೆ ಈ ಟರ್ಮು ಮತ್ತು ಇದು 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 ಏನಾಗಿದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಾಗಾದರೆ ಇವೆರಡರಲ್ಲೂ ಯಾವುದೋ ಒಂದು ಕಾಮನ್ ಟರ್ಮ್ ಇದೆ. ಯಾವುದಿದೆ ಕಾಮನ್ ಟರ್ಮ್ ಅಂತ ನೋಡಿ, 3y, ಇಲ್ಲಿ 3y ಇಲ್ಲ, 4z ಇದೆ, ಇಲ್ಲೂ 4z ಇದೆ. ಹಾಗಾದರೆ 4z ಏನಾಗಿದೆ, ಮೈನಸ್ ಆಗಿರುತ್ತೆ. ಇಲ್ಲಿ 4z ಮೈನಸ್ ಆಗಿದೆ ಅಂದರೆ ಇಲ್ಲೂ ಸಹ ಏನಾಗಿರುತ್ತೆ, 4z ಮೈನಸ್ ಆಗಿರುತ್ತೆ. ನೋಡಿ, ಮೈನಸನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಬರುತ್ತೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. ಹಾಗಾದರೆ ಇದು ಯಾವ ಫಾರ್ಮಲ್ ಇದೆ ಅಂತ ನೋಡಿದರೆ, ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ x² + y² + z² ಪ್ಲಸ್ 2xy + 2yz + 2zx. ಯಾಕಂದರೆ ನಾನು ಪ್ರಾಕ್ಟೀಸನ್ನು ಮಾಡಿರೋದನ್ನ ನನಗೆ ನೋಡಿದ ತಕ್ಷಣ ಈ ಫಾರ್ಮಲ್ ಇದೆ ಅಂತ ಗೊತ್ತಾಯಿತು. ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ಯಾವ ಐಡೆಂಟಿಟಿ ಥರ ಇದೆ ಅನ್ನೋದು ಫೈಂಡ್ ಮಾಡ್ಬೋದು. ಹಾಗಾದರೆ ಇದು ಯಾವ ಐಡೆಂಟಿಟಿ ಆಗಿದೆ ಅಂದರೆ x + y + z² ಐಡೆಂಟಿಟಿ ಆಗಿದೆ. ಓಕೆ, ಹಾಗಾದರೆ ಇಲ್ಲಿ ಕಂಪೇರನ್ನು ಮಾಡಿ ಎಕ್ಸ್ ವೈ ಆ್ಯಂಡ್ ಝೆಡ್ ವ್ಯಾಲ್ಯೂವನ್ನು ಬರಿತಾ ಹೋಗೋಣ. ನಾನು ಇವೆರಡು ಕಂಪೇರ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ ಏನು 2x ಆಯಿತು. ವೈ ವ್ಯಾಲ್ಯೂ ನೋಡಿ ಕಂಪೇರ್ ಮಾಡಿದರೆ 3y ಆಗುತ್ತೆ. ಇದು ಕಂಪೇರ್ ಮಾಡಿದರೆ ಝೆಡ್ ವ್ಯಾಲ್ಯೂ ಏನಾಗುತ್ತೆ, -4z ಆಯಿತು. ಹಾಗಾದರೆ ನಾವು ಸಬ್ಸ್ಟಿಟ್ಯೂಷನ್ ಮಾಡೋಣ. ಇದಕ್ಕೆ ಮಾತ್ರ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ, ಯಾಕಂದರೆ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಇದೇ ಎಕ್ಸ್ಪ್ರೆಷನ್ ಬರುತ್ತೆ. ಹಾಗಾಗಿ x + y + z² ಎಕ್ಸ್ನ ವ್ಯಾಲ್ಯೂ 2x ಪ್ಲಸ್ ವೈನ ವ್ಯಾಲ್ಯೂ 3y ಪ್ಲಸ್ ಝೆಡ್ನ ವ್ಯಾಲ್ಯೂ -4z² ಆಯಿತು. ಸಿಂಪ್ಲಿಫೈಯನ್ನು ಮಾಡೋಣ. ನೋಡಿ, ಸಿಂಪ್ಲಿಫೈ ಮಾಡಿದರೆ 2x + 3y ಪ್ಲಸ್ ಇಂಟು ಮೈನಸ್ -4z² ಆಗುತ್ತೆ. ಸಿಂಪ್ಲಿಫೈ ಮಾಡಿದರೆ ಇದು ನಮ್ಮ ಆನ್ಸರ್ ಆಗುತ್ತೆ. ಈ ರೀತಿಯಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ, ಸೆಕೆಂಡ್ ಪ್ರಾಬ್ಲಮ್ ಈ ರೀತಿಯಾಗಿದೆ. ಆದರೆ ಸೆಕೆಂಡ್ ಪ್ರಾಬ್ಲಮ್ನ ಯಾವ ರೀತಿ ಬರೆಯೋದು ಅಂತ ಯೋಚನೆ ಮಾಡಿದರೆ, 2x² ಇದೆ, 2x² ಇದೆ. ಹಾಗಾದರೆ 2x² ಯಾವ ರೀತಿ ಬರಿಬೋದು ಅಂದರೆ, ನಾನು ನೋಡಿ √2x² ಥರ ಬರಿಬೋದು. ಹೌದಾ, ಬರಿಬೋದಾ ಅಂತ ಯೋಚನೆ ಮಾಡಿದರೆ, √2x² ಅಂದರೆ ಏನು, √2x ಇಂಟು √2x ಆಯ್ತಲ್ವಾ. ನೋಡಿ, ಸಿಂಪ್ಲಿಫೈ ಮಾಡೋಣ. √2 ಇಂಟು √2 ಅಂದರೆ ಒಳಗಡೆ ಇರೋದು ಮಲ್ಟಿಪ್ಲೈ ಮಾಡಿ 2 2 4 √4 x ಇಂಟು x² ಆಗೋಯ್ತು. √4 ಅಂದರೆ ಆನ್ಸರ್ ಏನು, 2x². ಹಾಗಾದರೆ 2x² ಅಂತ ಹೇಳಿದರೆ ಆನ್ಸರ್ ಏನಂತ ಬರಿಬೋದು, ನಾನು √2x² ಅಂತ ಬರಿಬೋದು. ಓಕೆ, ಹಾಗಾದರೆ 2xಗೆ √2x² ಅಂತ ಬರಿತೀನಿ. ಪ್ಲಸ್ ವೈಗೆ y² ಅಂತಲೇ ಬರ್ಕೋಬೋದು, ಇದಕ್ಕೇನು ತೊಂದರೆ ಇಲ್ಲ. ಇಲ್ಲಿ ನೋಡಿ 8z² ಅಂತ ಇದೆ. ಹಾಗಾದರೆ 8z² ಯಾವ ರೀತಿ ಬರಿಬೋದು ಅಂದರೆ, ನಾನು 2√2z² ಅಂತ ಬರಿಬೋದು. ನೋಡಿ, ಸಿಂಪ್ಲಿಫೈ ಮಾಡೋಣ. 2√2z ಇಂಟು 2√2z ಅಲ್ವಾ. ನೋಡಿ, ಮಲ್ಟಿಪ್ಲೈ ಮಾಡೋಣ. 2 2 4 √2 2 4 4 √4z ಆಯಿತು. ಸಿಂಪ್ಲಿಫೈ ಮಾಡಿದರೆ
ಓರ್ ಇಂಟು ರೂಟ್ ಓರನ್ನು ಬಿಡಿಸಿದ್ರೆ ಆನ್ಸರು 2 ಬರುತ್ತೆ ಝೆಡ್. 2 4 8 ಝೆಡ್. ನೋಡಿ ಇದು ಝೆಡ್ ಇಂಟು ಝೆಡ್ ಸ್ಕ್ವೇರ್ ಆಗಿರುತ್ತೆ ಅಲ್ವಾ. ಓಕೆ, 8 ಝೆಡ್ ಸ್ಕ್ವೇರ್ ಅಂದರೆ ನಾನು 2√2 ಝೆಡ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಹಾಗಾದರೆ 8 ಝೆಡ್ ಸ್ಕ್ವೇರ್ ಬದಲಿಗೆ 2√2 ಝೆಡ್ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ನೆಕ್ಸ್ಟಿಗೆ ಏನು ಮಾಡೋಣ, ಪ್ಲಸ್ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 2 ಆಫ್ ಫಸ್ಟ್ ಟರ್ಮ್ √2 ಎಕ್ಸ್, ಸೆಕೆಂಡ್ ಟರ್ಮ್ ವೈ, ಪ್ಲಸ್ 2 ಆಫ್ ಸೆಕೆಂಡ್ ಟರ್ಮ್ ವೈ ಆಫ್ ಥರ್ಡ್ ಟರ್ಮ್ 2√2 ಝೆಡ್, ಪ್ಲಸ್ 2 ಆಫ್ ಥರ್ಡ್ ಟರ್ಮ್ 2√2 ಝೆಡ್, ಫಸ್ಟ್ ಟರ್ಮ್ √2 ಎಕ್ಸ್ ಆಗೋಯಿತು. ಈಗ ನೋಡಿ ಮಲ್ಟಿಪ್ಲೈ ಮಾಡಿದರೆ ಇದು ಬರುತ್ತಾ ಅಂತ ನೋಡಿದರೆ 2 ಇಂಟು √2 2√2 ಎಕ್ಸ್ ಇಂಟು ವೈ ಎಕ್ಸ್ ವೈ ಬಂತು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಇದೊಂದು ಡಿಫ್ರೆಂಟ್ ಆಗಿದೆ, ಇದಕ್ಕೆ ಡಿಫ್ರೆಂಟ್ ಸೈನ್ ಚೇಂಜ್ ಇದೆ, ಅದಕ್ಕೋಸ್ಕರ ಲೈನ್ ಹಾಕ್ಕೊಂಡಿನಿ ಇರಲಿ ಅಂತ. ಪ್ಲಸ್ ಇಂಟು ಪ್ಲಸ್ಸೇ ಬಂತು. 2 2 4 √2 ವೈ ಝೆಡ್ ಸರಿ ಇದೆ ಇದು. ಇಲ್ಲಿ ನೋಡಿ 2 2 4 ಹೌದಾ, √2 ಇಂಟು √2 ಮಾಡಿದರೆ 2 ಬರುತ್ತೆ. 4 2 8 ಎಕ್ಸ್ ಝೆಡ್ ಬರುತ್ತೆ. ಇಲ್ಲೂ ಅಷ್ಟೇ ಏನಾಗಿದೆ, ಸೈನ್ ಚೇಂಜ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಯಾವುದ್ಯಾವುದಕ್ಕೆ ಡಿಫ್ರೆಂಟ್ ಇದೆ ಅಂದರೆ ಇದು ಮತ್ತು ಇದು ಏನಾಗಿದೆ, ಸೈನ್ ಮೈನಸ್ ಬರಬೇಕಿತ್ತು, ಪ್ಲಸ್ ಬಂದಿದೆ. ಹಾಗಾದರೆ ಎರಡರಲ್ಲೂ ಸೇಮ್ ಇರೋದು ಯಾವುದು ಅಂದರೆ ನೋಡಿ √2 ಎಕ್ಸ್ ಸೇಮ್ ಎರಡರಲ್ಲೂ ಇರೋದ್ರಿಂದ ಇದಕ್ಕೆ ಮೈನಸ್ ಬರೋಕ್ಕೆ ಚಾನ್ಸಸ್ ಇರೋದು. ಹಾಗಾದರೆ ಮೈನಸ್ √2 ಎಕ್ಸ್ ಹೋಲ್ ಸ್ಕ್ವೇರ್ ಆಯಿತು. ಹಾಗಾದರೆ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ ಯಾವ ಫಾರ್ಮಲ್ಲಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2zx. ಇದು ಐಡೆಂಟಿಟಿ ಯಾವುದು, ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಆಗಿರುತ್ತೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂವನ್ನು ಬರೆಯೋಣ. ಎಕ್ಸ್ ವ್ಯಾಲ್ಯೂ ಏನು, ಮೈನಸ್ √2 ಎಕ್ಸ್ ಆಯಿತು. ವೈ ವ್ಯಾಲ್ಯೂ ಏನಾಯಿತು, ವೈನೇ ಇದೆ. ಕಂಪೇರ್ ಮಾಡಿದರೆ ಝೆಡ್ ವ್ಯಾಲ್ಯೂ ಏನಾಗಿರುತ್ತೆ, 2√2 ಝೆಡ್ ಆಗಿರುತ್ತೆ. ಹಾಗಾದರೆ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಎಕ್ಸ್ಗೆ ಮೈನಸ್ √2 ಎಕ್ಸ್ ಪ್ಲಸ್ ವೈಗೆ ವೈನೇ ಆಗಿದೆ, ಪ್ಲಸ್ ಝೆಡ್ಗೆ 2√2 ಝೆಡ್ ಹೋಲ್ ಸ್ಕ್ವೇರ್ ಆಗಿರುತ್ತೆ. ಇದು ಆನ್ಸರ್ ಆಗಿರುತ್ತೆ. ನೋಡಿ 8th ಮೇನನ್ನು ನೋಡೋಣ. ಫ್ಯಾಕ್ಟರೈಸ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. 8a³ ಪ್ಲಸ್ b³ ಪ್ಲಸ್ 12a² b ಪ್ಲಸ್ 6ab² ಇದೆ. ಆದರೆ ಇದನ್ನು ಯಾವ ರೀತಿಯಾಗಿ ನಾನು ಬರಿಬೋದು ಅಂದರೆ 8a³ ಇದೆಯಲ್ಲ, ಇದನ್ನು 2a ಹೋಲ್ ಕ್ಯೂಬ್ ಥರ ಬರಿಬೋದು. 2 3 ಟೈಮ್ ಮಲ್ಟಿಪ್ಲೈ ಮಾಡಿದರೆ 2 2 4 4 2 8 a³ ಆಗುತ್ತೆ. ಪ್ಲಸ್ b³ ಅಂತಲೇ ಬರಿಬೋದು. ನೆಕ್ಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ನನಗೆ ಗೊತ್ತಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ ನೋಡಿ, ಇದನ್ನು 3 ಅಂತ ಬರ್ಕೊಳ್ತೀನಿ. ಆಫ್ ಫಸ್ಟ್ ಟರ್ಮ್ ಇದೆಯಲ್ಲ, ಇದನ್ನು 2a², ಸೆಕೆಂಡ್ ಟರ್ಮನ್ನು b ಅಂತ ಬರ್ಕೊಳ್ತೀನಿ. ಪ್ಲಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. 3 ಫಸ್ಟ್ ಟರ್ಮನ್ನು 2a ಅಂತ ಬರ್ಕೊಳ್ತೀನಿ, ಸೆಕೆಂಡ್ ಟರ್ಮನ್ನು b² ಅಂತ ಬರಿತೀನಿ. ನೋಡಿ ಸಿಂಪ್ಲಿಫೈ ಮಾಡಿ ನೋಡೋಣ. ಇವೆರಡು ಟರ್ಮನ್ನು ಸಿಂಪ್ಲಿಫೈ ಮಾಡಿದರೆ ಇದೇ ಬರುತ್ತಾ ಅಂತ ನೋಡಿದರೆ 2² ಅಂದರೆ 4 4 3 12a² b ಬರುತ್ತೆ. ಪ್ಲಸ್ ಇದೆ. ಓಕೆ, ಇಲ್ಲಿ 3 2 6 ಬಂತು, a b² ಬಂತು. ಹಾಗಾದರೆ ಇದು ಸರಿಯಾಗಿದೆ. ಹಾಗಾದರೆ ಇದು ಯಾವ ಫಾರ್ಮಲ್ಲಿದೆ ಅಂದರೆ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ x³ ಪ್ಲಸ್ y³ ಪ್ಲಸ್ 3x² y ಪ್ಲಸ್ 3xy² ಇದೆ. ನೋಡಿ ಇವೆರಡು ಸೇಮ್ ಫಾರ್ಮಲ್ಲಿದೆ. ಹಾಗಾದರೆ ಇದು ಯಾವುದ್ರ ಐಡೆಂಟಿಟಿ ಆಗಿದೆ ಅಂದರೆ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ನ ಐಡೆಂಟಿಟಿ ಆಗಿದೆ. ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ನಾವು ಹಿಂದೆ ಯಾವುದೋ ಬೇರೆ ಐಡೆಂಟಿಟಿ ಯೂಸ್ ಮಾಡಿದ್ವಲ್ಲ ಅಂತ ಹೇಳಿದರೆ ನೋಡಿ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬಿಗೆ x³ ಪ್ಲಸ್ y³ ಪ್ಲಸ್ 3xy ಆಫ್ ಎಕ್ಸ್ ಪ್ಲಸ್ ವೈ ಅನ್ನು ಕಲ್ತಿದ್ವಿ. ಏನಿಲ್ಲ, ಚೇಂಜಸ್ ಏನು ಮಾಡಿಲ್ಲ. ಇಲ್ಲಿ x³ ಪ್ಲಸ್ y³ ಪ್ಲಸ್ ಇದು ಒಳಗಡೆ ಮಲ್ಟಿಪ್ಲೈ ಆಗಿದೆ ಅಷ್ಟೇ. 3 1 3 x ಇಂಟು x² y ಆಗಿದೆ. ಪ್ಲಸ್ ಇಂಟು ಪ್ಲಸ್ 3 x ಹಾಗೆ ಬಂತು, y ಇಂಟು y² ಆಗಿದೆ. ಈ ಐಡೆಂಟಿಟಿಯನ್ನು ನಾವು ಬಳಸ್ಕೊಂಡಿದ್ದೀವಿ. ಓಕೆ, ಹಾಗಾದರೆ ಕಂಪ್ಯಾರಿಷನನ್ನು ಮಾಡಿದರೆ ನೋಡಿ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, x³ ಜಾಗದಲ್ಲಿ 2a ಇದೆ, y ಜಾಗದಲ್ಲಿ ಏನಿದೆ b ಇದೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ 2a ಆಯಿತು, y ವ್ಯಾಲ್ಯೂ ಏನಾಯಿತು b ಆಯಿತು. ಸಿಂಪ್ಲಿಫೈ ಮಾಡಿದರೆ ಎಕ್ಸ್ ಪ್ಲಸ್ ವೈಗೆ ಏನು ಮಾಡ್ಬೇಕು ನಾನೀಗ, ಸಬ್ಸ್ಟಿಟ್ಯೂಷನನ್ನು ಮಾಡಿದರೆ ನೋಡಿ ಆನ್ಸರ್ ಏನು ಬರುತ್ತೆ ಅಂದರೆ 2a ಪ್ಲಸ್ b ಹೋಲ್ ಕ್ಯೂಬ್ ಆನ್ಸರ್ ಆಗುತ್ತೆ. ಇದು ಭಾಳ ಸುಲಭ ಆಗಿದೆ ಅಷ್ಟೇ, ನೀವು ಇದನ್ನು ಬರೆಯೋದನ್ನು ಕಲ್ತ್ಕೋಬೇಕಾಗುತ್ತೆ ಅಷ್ಟೇ.
ನೋಡಿ ಸೆಕೆಂಡ್ ಪ್ರಾಬ್ಲಮ್ ಒಂದನ್ನು ಮಾಡಿದರೆ ನಮಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. 8a³ ಇದೆ, ಇದು ಅಷ್ಟೇ ಸೇಮ್ ಇದೆ. 2a³ ಥರ ಬರಿತೀನಿ. ಮೈನಸ್ b³ ಅಂದರೆ b³ ಬರದೆ ಮೈನಸ್ಸಿಗೆ ಮೈನಸನ್ನು ಹಾಕ್ಕೊಳ್ತೀನಿ. 3 ಫಸ್ಟ್ ಟರ್ಮನ್ನು ಏನು ಮಾಡಬೇಕು, 2a² ಆಫ್ ಸೆಕೆಂಡ್ ಟರ್ಮ್ ಹಾಗೆ ಬರುತ್ತೆ ಪ್ಲಸ್ 3 ಫಸ್ಟ್ ಟರ್ಮು ಹಾಗೆ ಇರುತ್ತೆ 2a, ಸೆಕೆಂಡ್ ಟರ್ಮನ್ನು ಹೋಲ್² ಮಾಡಬೇಕು. ನೋಡಿ ಸಿಂಪ್ಲಿಫೈ ಮಾಡೋಣ. 2² ಅಂದರೆ 4 4 3 12, a² b ಬಂತು. 3 2 6, a b² ಆಗೋಯ್ತು. ಹಾಗಾದರೆ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ a³ ಮೈನಸ್ y³ ಮೈನಸ್ 3x² ಪ್ಲಸ್ 3xy² ಇಸ್ ಈಕ್ವಲ್ ಟು x ಮೈನಸ್ y ಹೋಲ್³ ಆಗಿರುತ್ತೆ. ಕಂಪ್ಯಾರಿಸನನ್ನು ಮಾಡಿದರೆ ಎರಡನ್ನು ಕಂಪ್ಯಾರಿಸನ್ ಮಾಡಿ ಎಕ್ಸ್ ವ್ಯಾಲ್ಯೂ ಏನಿದೆ 2a ಇದೆ, ವೈ ವ್ಯಾಲ್ಯೂ ಏನು ಬರುತ್ತೆ b ಬರುತ್ತೆ. ಎಸ್, ನಮ್ಮ ಐಡೆಂಟಿಟಿಯನ್ನು ಬರ್ಕೊಳ್ತೀನಿ. ಎಕ್ಸ್ ಮೈನಸ್ ವೈ ಹೋಲ್³ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಷನನ್ನು ಮಾಡಿಬಿಟ್ರೆ ನಾನು ನೋಡಿ ಎಕ್ಸಿಗೆ 2a ಮೈನಸ್ ವೈಗೆ b ಹೋಲ್³ ಆನ್ಸರ್ ಆಗಿರುತ್ತೆ. ನೋಡಿ ಥರ್ಡ್ ಪ್ರಾಬ್ಲಮಲ್ಲಿ 27 ನಾನೇನು ಬರಿಬೋದು 3³ ಅಂತ ಬರಿಬೋದು. 125 5³ ಅಂತ ಬರಿಬೋದು. ನೋಡಿ 3³ ಮೈನಸ್ 5a ಹೋಲ್³ ಅನ್ನು ಬರೆದೆ. ನೆಕ್ಸ್ಟಿಗೆ ಏನು ಮಾಡ್ತೀವಿ, ಮೈನಸ್ 3 ಹಾಗೆ ಬರ್ತೀನಿ. ಫಸ್ಟ್ ಟರ್ಮನ್ನು ಸ್ಕ್ವೇರ್ ಮಾಡೀನಿ, ಸೆಕೆಂಡ್ ಟರ್ಮನ್ನು ಹಾಗೆ ಬರ್ತೀನಿ. ಪ್ಲಸ್ ಇಲ್ಲೇನಿದೆ ಅದೇ ಸೈನ್ ಬರುತ್ತಷ್ಟೇ. 3 ಬರೆದು ಫಸ್ಟ್ ಟರ್ಮನ್ನು ಹಾಗೆ ಬರೆದು ಸೆಕೆಂಡ್ ಟರ್ಮನ್ನು ಸ್ಕ್ವೇರ್ ಮಾಡಿದ್ದೀನಿ. ಹಾಗಾಗಿ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ ಈ ಫಾರ್ಮಲ್ಲೇ ಇದೆ. ಕಂಪ್ಯಾರಿಸನನ್ನು ಮಾಡಿದರೆ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ 3 ಆಗಿರುತ್ತೆ, ವೈ ವ್ಯಾಲ್ಯೂ ಏನಾಗಿರುತ್ತೆ 5a ಆಗಿದೆ. ಹಾಗಾದರೆ ನಮ್ಮ ಐಡೆಂಟಿಟಿಗೆ ಸಬ್ಸ್ಟಿಟ್ಯೂಷನನ್ನು ಮಾಡಿದರೆ ಆನ್ಸರ್ ಏನು ಬರುತ್ತೆ 3 ಮೈನಸ್ 5a ಹೋಲ್³ ಆಗಿರುತ್ತೆ. 3 ಮೈನಸ್ 5a ಹೋಲ್³ ಆನ್ಸರ್ ಆಗಿರುತ್ತೆ. ನೋಡಿ ಫೋರ್ತ್ ಪ್ರಾಬ್ಲಮನ್ನು ನೋಡಿಕೊಂಡ್ರೆ 64a³ ಇದೆಯಲ್ಲ ಅದನ್ನು 4a ಹೋಲ್³ ಅಂತ ಬರಿಬೋದು. ಮೈನಸ್ 27b³ 3b ಹೋಲ್³ ಅಂತ ಬರ್ತೀವಿ. ಮೈನಸ್ 3 ಫಸ್ಟ್ ಟರ್ಮನ್ನು ಸ್ಕ್ವೇರ್ ಮಾಡೀನಿ, ಸೆಕೆಂಡ್ ಟರ್ಮ್ ಹಾಗೆ ಇದೆ. ಪ್ಲಸ್ 3 ಫಸ್ಟ್ ಟರ್ಮನ್ನು ಹಾಗೆ ಬರ್ಕೊಂಡು ಸೆಕೆಂಡ್ ಟರ್ಮನ್ನು ಸ್ಕ್ವೇರ್ ಮಾಡಿದೆ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ಇವೇ ಟರ್ಮ್ಗಳು ಬರುತ್ತೆ. ಹಾಗಾದರೆ ದಿಸ್ ಈಸ್ ಇನ್ ದಿ ಫಾರ್ಮ್ ಈ ಫಾರ್ಮಲ್ ಇದೆ. ಕಂಪೇರನ್ನು ಮಾಡಿದರೆ ಎಕ್ಸ್ ವ್ಯಾಲ್ಯೂವನ್ನು ಬರೆಯೋಣ. ನೋಡಿ ಕಂಪೇರ್ ಮಾಡಿ ಎಕ್ಸ್ ವ್ಯಾಲ್ಯೂ ಏನಾಯಿತು 4a ಆಗೋಯಿತು, ವೈ ವ್ಯಾಲ್ಯೂ ಏನಾಗುತ್ತೆ 3b ಆಗುತ್ತೆ. ಹಾಗಾದರೆ ಸಬ್ಸ್ಟಿಟ್ಯೂಷನನ್ನು ಮಾಡಿಬಿಟ್ರೆ ಎಕ್ಸ್ ಮೈನಸ್ ವೈ ಹೋಲ್³ ಸಬ್ಸ್ಟಿಟ್ಯೂಷನ್ ಮಾಡಿದರೆ 4a ಮೈನಸ್ 3b ಹೋಲ್³ ಆಗುತ್ತೆ. ಇದು ನಮ್ಮ ಆನ್ಸರ್ ಫೋರ್ತ್ ಪ್ರಾಬ್ಲಮಿಗೆ. ನೋಡಿ ಇದರಲ್ಲಿ ನೆಕ್ಸ್ಟ್ ಕ್ವಶನ್ನು ಫ್ರ್ಯಾಕ್ಷನಲ್ಲಿ ಬಂದಿದೆ. ಫ್ರ್ಯಾಕ್ಷನ್ ಬಂದಿದೆ ಅಂತ ತಲೆ ಕೆಡಿಸ್ಕೋಬೇಡಿ. ಇದು ಕ್ಯೂಬ್ ರೀತಿಯಲ್ಲಿ ಬರೆಯೋಕ್ಕೆ ಬರುತ್ತೆ. ಅಂದರೆ 27p 3p ಹೋಲ್³ ಅಂತ ಬರಿಬೋದು. ಇದು 1/216 6³ ಅಂತ ಬರಿಬೋದು. ನೋಡಿ ಯಾವ ರೀತಿ ಬರಿತೀವಿ 3p ಹೋಲ್³ ಮೈನಸ್ 1/6 ಮೇಲೆ ಒಂದಿರೋದ್ರಿಂದ 1/6 ಹೋಲ್³ ಅಂತ ಬರಿತೀವಿ. ನೆಕ್ಸ್ಟಿಗೆ ಏನಿಲ್ಲ ಮೈನಸ್ 3 ಫಸ್ಟ್ ಟರ್ಮನ್ನು ಸ್ಕ್ವೇರ್ ಮಾಡಿ ಬರ್ತೀನಿ, ಸೆಕೆಂಡ್ ಟರ್ಮ್ ಹಾಗೆ ಬರ್ತೀನಿ. ಪ್ಲಸ್ 3 ಬರ್ಕೊಂಡು ಫಸ್ಟ್ ಟರ್ಮನ್ನು ಹಾಗೆ ಬರ್ದು 3p ಸೆಕೆಂಡ್ ಟರ್ಮನ್ನು ಸ್ಕ್ವೇರ್ ಮಾಡಿವಿ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದೇ ಆನ್ಸರ್ಸು ಬರುತ್ತೆ. ನೀವು ಬೇಕಾದ್ರೆ ಸಿಂಪ್ಲಿಫೈ ಮಾಡಿ ವೆರಿಫೈ ಮಾಡ್ಕೊಳ್ಳಿ. ಎಸ್, ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ x³ ಮೈನಸ್ y³ ಮೈನಸ್ 3x² ಪ್ಲಸ್ 3xy² ಆಗಿದೆ. ಇದು ಐಡೆಂಟಿಟಿ x ಮೈನಸ್ y ಹೋಲ್³ ಆಗಿದೆ. ಆದರೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಎಕ್ಸ್ ವ್ಯಾಲ್ಯೂ ಏನು ಕಂಪೇರ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ 3p ಆಗುತ್ತೆ, ವೈ ವ್ಯಾಲ್ಯೂ ಏನಾಯಿತು 1/6 ಆಯಿತು. ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದರೆ ನಾನು ಎಕ್ಸ್ ಮೈನಸ್ ವೈ ಹೋಲ್³ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ 3p ಬಂದಿದೆ, ಮೈನಸ್ ವೈ ವ್ಯಾಲ್ಯೂ ಏನಿದೆ 1/6 ಇದೆ. ಆನ್ಸರ್ 3p ಮೈನಸ್ 1/6 ಹೋಲ್³ ಆಗುತ್ತೆ ಆನ್ಸರ್. ಈ ರೀತಿಯಾಗಿ ಸಾಲ್ವನ್ನು ಮಾಡಿ. ನೋಡಿ 9th ಮೇನ್ ಏನಿದೆ ಅಂದರೆ ವೆರಿಫೈ ಅಂತ ಕೊಟ್ಟಿದ್ದಾರೆ. ನೋಡಿ ಏನು ವೆರಿಫೈ ಮಾಡಿ ಅಂದರೆ x³ ಪ್ಲಸ್ y³ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಆಫ್ x² ಮೈನಸ್ xy ಪ್ಲಸ್ y² ಮಾಡಿ ಅಂತ ಹೇಳಿದ್ದಾರೆ. ಓಕೆ, ವೆರಿಫೈಯನ್ನು ಮಾಡೋಣ. ಫಸ್ಟ್ LHS ತೊಗೊಳ್ತೀನಿ. LHS ಏನಿದೆ ಅಂದರೆ x³ ಪ್ಲಸ್ y³ ಇದೆ. ಇದನ್ನು ಏನೂ ಸಾಲ್ವ್ ಮಾಡೋಕ್ಕೆ ಬರೋಲ್ಲ, ಹಾಗೆ LHS ಹಾಗೆ ಬಿಡ್ತೀನಿ. ನೆಕ್ಸ್ಟ್ ಏನು ಮಾಡೋಣ RHS ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದನ್ನು ತೊಗೊಳ್ತೀನಿ. ಏನಿದೆ ಎಕ್ಸ್ ಪ್ಲಸ್ ವೈ ಆಫ್ x² ಮೈನಸ್ xy ಪ್ಲಸ್ y² ಇದೆ. ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಯಾವ ರೀತಿ ಅಂದರೆ ನೋಡಿ ಎಕ್ಸನ್ನು ಇದಿಷ್ಟಕ್ಕೂ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಆಫ್ x² ಮೈನಸ್ xy ಪ್ಲಸ್ y². ನೆಕ್ಸ್ಟ್ ಏನು ಮಾಡೋಣ ಪ್ಲಸ್ ವೈಯನ್ನು ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ವೈ
ಆಫ್ ಇದಿಷ್ಟಕ್ಕೂ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಎಕ್ಸನ್ನು ಇದಿಷ್ಟು ಟರ್ಮಿಗೂ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಪ್ಲಸ್ ವೈ ಇದಿಷ್ಟಕ್ಕೂ ವೈಗೆ ಮಲ್ಟಿಪ್ಲೈ ಮಾಡ್ತೀನಿ. ವಿತ್ ಸೈನನ್ನು ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಎಕ್ಸ್ ಕ್ಯೂಬ್ ಬರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್, ವೈ ಹಾಗೇ ಬಂತು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವಯರ್ ಎಕ್ಸ್ ವೈ ಸ್ಕ್ವಯರ್ ಆಗೋಯ್ತು. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವಯರ್ ವೈ ಅಂತ ಬರಿಬೋದು. ವೈ ಎಕ್ಸ್ ಸ್ಕ್ವಯರ್ ಅಂದರೂ ಒಂದೇ, ಎಕ್ಸ್ ಸ್ಕ್ವಯರ್ ವೈ ಅಂದರೂ ಒಂದೇ. ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ನೋಡಿ ಎಕ್ಸ್ ಇಲ್ಲ ಎಕ್ಸ್ ಹಾಗೆ ಬರ್ಕೊಳ್ತೀನಿ, ವೈ ಇಂಟು ವೈ ಸ್ಕ್ವಯರ್. ಹಾಗಾದರೆ ವೈ ಇಂಟು ಎಕ್ಸ್ ವೈ ಅನ್ನು ಮಾಡಿದರೆ ಎಕ್ಸ್ ವೈ ಸ್ಕ್ವಯರ್ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ವೈ ಇಂಟು ವೈ ಸ್ಕ್ವಯರ್ ಮಾಡಿದರೆ ವೈ ಕ್ಯೂಬ್ ಆಯಿತು. ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ನೋಡಿದರೆ ನೋಡಿ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವಯರ್ ವೈ ಇದೆ, ಪ್ಲಸ್ ಎಕ್ಸ್ ಸ್ಕ್ವಯರ್ ವೈ ಇದೆ. ಹಾಗಾದರೆ ಇದು ಏನಾಯಿತು? ಕ್ಯಾನ್ಸಲ್ ಆಗೋಯಿತು. ಅದೇ ರೀತಿಯಲ್ಲಿ ನೋಡಿ ಪ್ಲಸ್ ಎಕ್ಸ್ ವೈ ಸ್ಕ್ವಯರ್ ಇದೆ, ಮೈನಸ್ ಎಕ್ಸ್ ವೈ ಸ್ಕ್ವಯರ್ ಇದೆ, ಇದು ಏನಾಗಿತ್ತು? ಕ್ಯಾನ್ಸಲ್ ಆಗೋಯಿತು. ಹಾಗಾದರೆ ಉಳಿಯೋದೇನು ಅಂತ ನೋಡಿದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಉಳಿತು. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಉಳಿತು. ಯಾವುದು ಇದು ಬಂದಿದ್ದ ಆನ್ಸರು? ಆರ್ ಎಚ್ ಎಸ್ಸಿಗೆ ಆನ್ಸರ್ ಬಂದಿದ್ದು. ನೋಡಿ ಎಲ್ ಎಚ್ ಎಸ್ ಏನಿದೆ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇದೆ. ಆರ್ ಎಚ್ ಎಸ್ ಏನು ಬಂತು? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಬಂದಿದೆ. ಹಾಗಾದರೆ ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ. ಎರಡು ಈಕ್ವಲ್ ಆಗಿರೋದ್ರಿಂದ ಹೆನ್ಸ್ ಇಟ್ ಈಸ್ ವೆರಿಫೈಡ್. ನೋಡಿ ಇದೇ ಮೇನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಇದೆ, ವೆರಿಫೈ ಮಾಡಿ ಅಂತ ಹೇಳಿದ್ದಾನೆ. ನೋಡಿ ಆರ್ ಎಚ್ ಎಸ್ ಅನ್ನು ಬರ್ಕೊಳ್ತೀನಿ. ಆರ್ ಎಚ್ ಎಸ್ ಏನಿದೆ ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇದೆ. ಇದನ್ನು ಸಿಂಪ್ಲಿಫೈ ಮಾಡಕ್ಕೆ ಬರಲ್ಲ, ಅದು ಅಷ್ಟೇ ಆಗಿದೆ. ನೆಕ್ಸ್ಟ್ ಏನು ಮಾಡೋಣ? ಆರ್ ಎಚ್ ಎಸ್ ಅನ್ನು ತೊಗೊಳ್ತೀನಿ. ಆರ್ ಎಚ್ ಎಸ್ ಏನು? ಎಕ್ಸ್ ಮೈನಸ್ ವೈ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಆಗಿದೆ. ಹಾಗಾದರೆ ಎಕ್ಸ್ ಅನ್ನು ಫಸ್ಟಿಗೆ ಮಲ್ಟಿಪ್ಲೈ ಮಾಡೋಣ, ನೆಕ್ಸ್ಟ್ ಮೈನಸ್ ವೈ ಅನ್ನು ಮಲ್ಟಿಪ್ಲೈ ಮಾಡೋಣ. ನೋಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ವೈ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಆಗಿದೆ. ಎಕ್ಸ್ ಮಲ್ಟಿಪ್ಲೈ ಮಾಡೋಣ, ಏನಾಗುತ್ತೆ ನೋಡೋಣ. ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಮಾಡಿದರೆ ಎಕ್ಸ್ ಕ್ಯೂಬ್ ಆಯಿತು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ವೈ ಹಾಗೆ ಬಂತು, ಎಕ್ಸ್ ಸ್ಕ್ವಯರ್ ವೈ ಆಯಿತು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವಯರ್ ಎಕ್ಸ್ ವೈ ಸ್ಕ್ವಯರ್ ಆಯಿತು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ವೈ ಇಂಟು ಎಕ್ಸ್ ಸ್ಕ್ವಯರ್ ಮಾಡಿದರೆ ಎಕ್ಸ್ ಸ್ಕ್ವಯರ್ ವೈ ಅಂತ ಬರಿಬೋದು. ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸಿಗೆ ಹಾಗೆ ಬಂತು, ವೈ ಇಂಟು ವೈ ಸ್ಕ್ವಯರ್ ಆಯಿತು, ಮೈನಸ್ ಇಂಟು ಪ್ಲಸ್ ಮೈನಸ್ ವೈ ಇಂಟು ವೈ ಸ್ಕ್ವಯರನ್ನು ಮಾಡಿದರೆ ವೈ ಕ್ಯೂಬ್ ಆಗುತ್ತೆ. ನೋಡಿ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ನೋಡಿದರೆ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವಯರ್ ವೈ ಇದೆ, ಮೈನಸ್ ಎಕ್ಸ್ ಸ್ಕ್ವಯರ್ ವೈ ಇದೆ, ಏನಾಯಿತು? ಎರಡು ಕ್ಯಾನ್ಸಲ್ ಆಗೋಯಿತು. ಅದೇ ರೀತಿ ನೋಡಿ ಇಲ್ಲಿ ಪ್ಲಸ್ ಎಕ್ಸ್ ವೈ ಸ್ಕ್ವಯರ್ ಇದೆ, ಮೈನಸ್ ಎಕ್ಸ್ ವೈ ಸ್ಕ್ವಯರ್ ಇದೆ, ಇದೂ ಸಹ ಏನಾಯಿತು? ಕ್ಯಾನ್ಸಲ್ ಆಯಿತು. ಹಾಗಾದರೆ ಉಳಿದಿದ್ದೇನು? ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಉಳಿತು ಆರ್ ಎಚ್ ಎಸ್ನ ವ್ಯಾಲ್ಯೂ. ಹಾಗಾದರೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಕಂಪೇರ್ ಮಾಡಿ. ಎಲ್ ಎಚ್ ಎಸ್ಸಿಗೂ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇದೆ, ಆರ್ ಎಚ್ ಎಸ್ಸಿಗೂ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇದೆ. ನೋಡಿ ಎರಡು ಸೇಮ್ ಇರೋದ್ರಿಂದ therefore ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ. ಹ್ಯಾನ್ಸ್ ಇಟ್ ಈಸ್ ವೆರಿಫೈಡ್. ನೋಡಿ 10th ಮೇನ್ ಏನಿದೆ ಅಂದರೆ ಫ್ಯಾಕ್ಟರೈಸ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾನೆ. ಮೊದಲನೇ ಕ್ವಶನ್ 27 ವೈ ಕ್ಯೂಬ್ ಪ್ಲಸ್ 125 ಝೆಡ್ ಕ್ಯೂಬ್ ಇದೆ. ಓಕೆ, ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಬರಿಬೋದು ಅಂದರೆ 27 ವೈ ಕ್ಯೂಬ್ ಇರೋದ್ರಿಂದ ಇದನ್ನು 3y ಹೋಲ್ ಕ್ಯೂಬ್ ಅಂತ ಬರಿಬೋದು, ಪ್ಲಸ್ 125 ಝೆಡ್ ಕ್ಯೂಬ್ ಅಂತ ನಾವು 5z ಹೋಲ್ ಕ್ಯೂಬ್ ಅಂತ ಬರಿಬೋದು. ಹಾಗಾದರೆ ಇದು ಯಾವ ಫಾರ್ಮಲ್ ಇದೆ ಅಂದರೆ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಫಾರ್ಮಲ್ ಇದೆ. ಹಾಗಾದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬಿಗೆ ಏನಾಗಿರುತ್ತೆ ಆನ್ಸರು ಅಂದರೆ ನೋಡಿ ಎಕ್ಸ್ ಪ್ಲಸ್ ವೈ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ನಾನು ಏನು ಮಾಡ್ಬೋದು? ಕಂಪೇರನ್ನು ಮಾಡಿದರೆ ಎಕ್ಸ್ ವ್ಯಾಲ್ಯೂನ ಬರಿಬೋದು. ನೋಡಿ ಎರಡಕ್ಕೂ ಕಂಪೇರನ್ನು ಮಾಡಿದರೆ ಎಕ್ಸ್ ಪ್ಲಸಲ್ಲಿ ಏನಿದೆ? 3y ಇದೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು? 3y ಆಯಿತು. ಹಾಗಾದರೆ ವೈ ವ್ಯಾಲ್ಯೂನ ಕಂಪೇರ್ ಮಾಡಿದರೆ ಏನು ಬರುತ್ತೆ? ವೈ ವ್ಯಾಲ್ಯೂ 5z ಆಗಿರುತ್ತೆ. ಹಾಗಾದರೆ ಇದನ್ನು ನಾವು ಸಬ್ಸ್ಟಿಟ್ಯೂಷನನ್ನು ಮಾಡಿಬಿಡೋಣ. ಆನ್ಸರ್ ಏನು ಬರುತ್ತೆ ಅಂತ ಹೇಳಿದರೆ ನೋಡಿ 3y ಹೋಲ್ ಕ್ಯೂಬ್ ಪ್ಲಸ್ 5z ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 3y ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ ಪ್ಲಸ್ 5z ಆಫ್ 3y ಹೋಲ್ ಸ್ಕ್ವಯರ್ ಮೈನಸ್ 3y ಆಫ್ 5z ಪ್ಲಸ್ 5z ಹೋಲ್ ಸ್ಕ್ವೇರ್ ಆಗಿರುತ್ತೆ ಅಲ್ವಾ. ಸಿಂಪ್ಲಿಫೈ ಮಾಡೋಣ. ಇದೇನಾಗುತ್ತೆ 27 ವೈ ಕ್ಯೂಬ್ ಪ್ಲಸ್ 125 ಝೆಡ್ ಕ್ಯೂಬ್. ಇದು ಕ್ವಶನ್ನೇ ಬರುತ್ತೆ. ಇಲ್ಲಿ ಸಿಂಪ್ಲಿಫೈ ಮಾಡಿದರೆ 3y ಪ್ಲಸ್
5z ಆಫ್ 3 ಸ್ಕ್ವೇರ್ ಅಂದರೆ 9y ಸ್ಕ್ವೇರ್ ಮೈನಸ್ 3 5 15yz ಆಗುತ್ತೆ ಪ್ಲಸ್ 5 ಸ್ಕ್ವೇರ್ ಅಂದರೆ 25z ಸ್ಕ್ವೇರ್ ಆಗುತ್ತೆ. ಇದು ನಮ್ಮ ಆನ್ಸರ್ ಆಗಿರುತ್ತೆ. ನೋಡಿ ಸೆಕೆಂಡ್ ಕ್ವಶನ್ 64 m³ ಮೈನಸ್ 343 n³ ಇದೆ. ಹಾಗಾದರೆ 64 ನಾನು 4m ಹೋಲ್ ಕ್ಯೂಬ್ ಅಂತ ಮರಿಬೋದು, ಮೈನಸ್ 343 ನಾನು 7n³ ಬರಿಬೋದು. 7 ಕ್ಯೂಬ್ 7 3 ಟೈಮ್ ಮಲ್ಟಿಪ್ಲೈ ಮಾಡಿದರೆ ನಮಗೆ 343 ಬರುತ್ತೆ, n³ ಆಯಿತು. ಹಾಗಾದ್ರೆ ಇದು ಯಾವ ಫಾರ್ಮುಲಾ ಇದೆ ಅಂದರೆ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ x³ ಮೈನಸ್ y³ ಫಾರ್ಮುಲಾ ಇದೆ. ಐಡೆಂಟಿಟಿ ಏನಾಗಿದೆ ಅಂತ ಹೇಳಿದರೆ x ಮೈನಸ್ y ಆಫ್ x² ಪ್ಲಸ್ xy ಪ್ಲಸ್ y² ಆಗಿದೆ. ಹಾಗಾದರೆ ಕಂಪೇರ್ ಮಾಡಿದರೆ ನಾನು ಹೇಳ್ಬೋದು x ವ್ಯಾಲ್ಯೂ ಏನಾಗಿದೆ ನೋಡಿ, x ಪ್ಲೇಸಲ್ಲಿ ನನಗೆ 4m ಬಂದಿದೆ, y ಪ್ಲಸಲ್ಲಿ ಏನು ಬಂದಿದೆ 7n ಬಂದಿದೆ. ಹಾಗಾದರೆ ಇದನ್ನು ಸಬ್ಸ್ಟಿಟ್ಯೂಷನನ್ನು ಮಾಡಿದರೆ ನೋಡಿ, ಸಬ್ಸ್ಟಿಟ್ಯೂಷನನ್ನು ಮಾಡಿದ್ದೀನಿ. ಸಿಂಪ್ಲಿಫೈಯನ್ನು ಮಾಡಿದರೆ 4m ಮೈನಸ್ 7n ಆಫ್ 16m² ಪ್ಲಸ್ 28mn ಪ್ಲಸ್ 49n² ಬರುತ್ತೆ. ಈ ರೀತಿಯಾಗಿ ನೀವು ಸಾಲ್ವ್ ಮಾಡಿ. ನೋಡಿ ಇಲೆವೆಂತ್ ಕ್ವಶನ್ ಏನಿದೆ ಅಂದರೆ ಫ್ಯಾಕ್ಟರೈಸ್ ಇದೆ. ಏನಿದೆ ಅಂದರೆ 27x³ ಪ್ಲಸ್ y³ ಪ್ಲಸ್ z³ ಮೈನಸ್ 9xyz ಇದೆ. ಹಾಗಾದರೆ ನಾನು ಏನು ಮಾಡ್ತೀನಿ ಅಂದರೆ 27x³ ನೋಡಿ 3x ಹೋಲ್ ಕ್ಯೂಬ್ ಅಂತ ಬರಿತೀನಿ, ಪ್ಲಸ್ y³ ಹಾಗೆ ಬರಿತೀನಿ, ಪ್ಲಸ್ z³ ಸಹ ಹಾಗೆ ಬರಿತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂದರೆ ಮೈನಸ್ 3 ಅಂತ ಒಂದು ಟರ್ಮ್ ನಂಬರನ್ನು ಬರ್ಕೊಂಡು ಆ ಫಸ್ಟ್ ಟರ್ಮನ್ನು ಬರಿತೀನಿ. ನೋಡಿ 3x ಆಫ್ ಸೆಕೆಂಡ್ ಟರ್ಮ್ y ಆಫ್ ಥರ್ಡ್ ಟರ್ಮ್ z ಅನ್ನು ಬರ್ಕೊಳ್ತೀನಿ. ನೋಡಿ ಮಲ್ಟಿಪ್ಲೈ ಮಾಡಿ ಇದೇ ಬರುತ್ತೆ ಅಂತ ನೋಡಿದರೆ ಮೈನಸ್ಸಿಗೆ ಮೈನಸ್ ಇದೆ, 3 3 9, 9 1 9 ಬರುತ್ತೆ. x ಇಂಟು y ಇಂಟು z ಏನಾಗುತ್ತೆ XYZ ಆಗೋಯಿತು. ಹಾಗಾದರೆ ಇದಿಷ್ಟು ಯಾವ ಫಾರ್ಮಲ್ ಇದೆ ಅಂತ ಹೇಳಿದರೆ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz ಈ ಫಾರ್ಮಲ್ ಇದೆ. ಹಾಗಾದರೆ ಇದು ಫಾರ್ಮುಲಾ ಏನಿದೆ ಅಂತ ಹೇಳಿದರೆ x ಪ್ಲಸ್ y ಪ್ಲಸ್ z ಆಫ್ x² ಪ್ಲಸ್ y² ಪ್ಲಸ್ z² ಮೈನಸ್ xy ಮೈನಸ್ yz ಮೈನಸ್ zx ಆಗಿದೆ. ಹಾಗಾದರೆ ನಾನು ಏನು ಮಾಡ್ತೀನಿ, ಇದು ಮತ್ತು ಇದನ್ನು ಕಂಪೇರ್ ಮಾಡಿದರೆ ಎಕ್ಸ್ ವ್ಯಾಲ್ಯೂವನ್ನು ಬರಿಬೋದು. ಎಕ್ಸ್ ವ್ಯಾಲ್ಯೂ ಏನಾಗಿದೆ ನೋಡಿ, ಈ ಪ್ಲೇಸಲ್ಲಿ ಏನಿದೆ ಎಸ್ 3x ಇದೆ, ವೈ ಪ್ಲೇಸಲ್ಲಿ ಏನಿದೆ ನೋಡಿ ವೈ ಪ್ಲೇಸಲ್ಲಿ ವೈನೇ ಇದೆ, ಝೆಡ್ ಪ್ಲೇಸಲ್ಲಿ ಏನಿದೆ ಅಂತ ನೋಡಿದರೆ ಝೆಡ್ ಪ್ಲೇಸಲ್ಲಿ ಝಡ್ಡೇ ಇದೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ 3x, ವೈ ವ್ಯಾಲ್ಯೂ ವೈನೇ ಆಗಿದೆ, ಝೆಡ್ ವ್ಯಾಲ್ಯೂ ಝಡ್ಡೇ ಆಗಿದೆ. ಹಾಗಾದರೆ ಏನು ಮಾಡೋಣ, ಈ ಫಾರ್ಮುಲಾಗೆ ಈ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ಓಕೆ, ಹಾಗಾದರೆ ಎಕ್ಸ್ ಅಂದರೆ 3x ಪ್ಲಸ್ ವೈ ಅಂದರೆ ವೈ ಪ್ಲಸ್ ಝೆಡ್. ನೆಕ್ಸ್ಟ್ x² ಅಂದರೆ 3x ಹೋಲ್ ಸ್ಕ್ವೇರ್ ಆಗೋಯಿತು, ಪ್ಲಸ್ ವೈ ಅನ್ನೋದು ವೈ ಅಂತಲೇ ಇರೋದ್ರಿಂದ y² ಅಂತಲೇ ಬರ್ತೀನಿ, z² ಹಾಗೆ ಆಯಿತು, ಮೈನಸ್ ಎಕ್ಸ್ ಅಂದರೆ ಏನು 3x ಆಫ್ ವೈ ಆಯಿತು, ಮೈನಸ್ ವೈ ಅಂದರೆ ವೈನೇ ಆಗಿದೆ, ಝೆಡ್ ಅಂದರೆ ಝಡ್ಡೇ ಇರೋದ್ರಿಂದ ವೈ ಝಡ್ಡೇ ಆಗುತ್ತೆ, ಮೈನಸ್ ಝೆಡ್ ಅಂದರೆ ಝಡ್ನ ವ್ಯಾಲ್ಯೂ ಝಡ್ಡೇ ಆಗಿದೆ, ಎಕ್ಸಿನ ವ್ಯಾಲ್ಯೂ 3x ಆಗಿದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ಸಿಂಪ್ಲಿಫೈ ಮಾಡ್ತೀನಿ ನೋಡಿ, 3x ಪ್ಲಸ್ ವೈ ಪ್ಲಸ್ ಝೆಡ್ ಆಗಿದೆ. ನೆಕ್ಸ್ಟ್ ಇಲ್ಲಿ 3² ಅಂದರೆ 3 2 ಟೈಮ್ ಮಲ್ಟಿಪ್ಲೈ ಮಾಡಿ 3 3 9x² ಆಯಿತು, ಪ್ಲಸ್ y² ಆಯಿತು, ಪ್ಲಸ್ z² ಆಯಿತು, ಮೈನಸ್ 3 1 3xy ಆಯಿತು, ಮೈನಸ್ yz, ಮೈನಸ್ z ಇಂಟು ಎಕ್ಸ್ ಮಾಡಿದರೆ 3zx ಅಥವಾ xz ಅಂತ ಬರೆದ್ಬಿಟ್ರೆ ಇದು ಸಿಂಪ್ಲಿಫಿಕೇಶನ್ ಆಗಿರುವಂಥ ಆನ್ಸರ್ ಆಗುತ್ತೆ. 12th ಕ್ವಶನ್ ನೋಡಿ, ವೆರಿಫೈ ದಟ್ ಅಂತ ಹೇಳಿದ್ದೇನೆ. ಇಲ್ಲಿ LHS RHS ಇರೋದ್ರಿಂದ ನಾನು ಫಸ್ಟಿಗೆ LHS ಅನ್ನು ತೊಗೊಳ್ತೀನಿ. x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz. ಇದನ್ನು ಏನು ಸಾಲ್ವ್ ಮಾಡೋಕ್ಕೆ ಬರಲ್ಲ, ಹಾಗೆ ಇಟ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, RHS ಅನ್ನು ತೊಗೊಂಡಿನಿ. RHS ಅನ್ನು ಸಿಂಪ್ಲಿಫೈ ಮಾಡ್ಬೋದಾ ಅಂದರೆ ಎಸ್, ಸಿಂಪ್ಲಿಫೈ ಮಾಡ್ಬೋದು. ನೋಡಿ 1/2 ಹಾಗೆ ಬರ್ಕೊಳ್ತೀನಿ, ಆಫ್ x ಪ್ಲಸ್ y ಪ್ಲಸ್ ಝೆಡ್ ಅನ್ನು ಬರ್ಕೊಂಡೆ. ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಈ ಒಳಗಡೆ ನೋಡಿ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇರೋದ್ರಿಂದ ಇದು ಫಾರ್ಮುಲಾ ಇದೆ, ನಮಗೆ ಐಡೆಂಟಿಟಿ ಇದೆ. ನಮಗೆ ಏನು ಐಡೆಂಟಿಟಿ ಅಂದರೆ x² ಪ್ಲಸ್ y² ಮೈನಸ್ 2xy ಆಗೋಗುತ್ತೆ. ನೆಕ್ಸ್ಟ್ ಇದನ್ನು ನೋಡಿ ಹಾಗೆ ಅದೇ ರೀತಿ ಬರಿಬೋದು, y ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಅಂದರೆ y² ಪ್ಲಸ್ z² ಮೈನಸ್ 2yz ಆಗಿರುತ್ತೆ, ಪ್ಲಸ್ z ಮೈನಸ್ x ಹೋಲ್ ಸ್ಕ್ವೇರ್ ಅಂದರೆ ಏನು ಬರಿಬೋದು z² ಪ್ಲಸ್
ಎಕ್ಸ್ ಸ್ಕ್ವಯರ್ ಮೈನಸ್ 2ZX ಅಂತ ಬರಿಬೋದು ಅಲ್ವಾ. ನೆಕ್ಸ್ಟ್ ಏನು ಮಾಡೋಣ, ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ ಅಂತ ನೋಡಿದರೆ ಎಸ್, ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ನೋಡಿ ಯಾವ ರೀತಿ ಅಂತ ನೋಡಿದರೆ, ನೋಡಿ ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ, ಇಲ್ಲೂ ಎಕ್ಸ್ ಸ್ಕ್ವಯರ್ ಇದೆ. ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಏನಾಗುತ್ತೆ, 2x ಸ್ಕ್ವಯರ್ ಆಗುತ್ತೆ. ಅದೇ ರೀತಿ ಪ್ಲಸ್ ವೈ ಸ್ಕ್ವಯರ್ ಇದೆ, 2y ಸ್ಕ್ವಯರ್ ಆಗುತ್ತೆ. ನೆಕ್ಸ್ಟ್ ನೋಡಿ ಪ್ಲಸ್ ಝೆಡ್ ಸ್ಕ್ವಯರ್ ಇರೋದನ್ನ ಪ್ಲಸ್ 2z ಸ್ಕ್ವಯರ್ ಆಯಿತು. ಉಳಿದಿದ್ದೇನು ಅಂದರೆ ರಿಮೈನಿಂಗನ್ನು ಬರೆಯೋಣ, ಮೈನಸ್ 2xy ಮೈನಸ್ 2yz ಮೈನಸ್ 2zx ಆಯಿತು. ನೋಡಿ ಎಲ್ಲ ಹತ್ರನೂ 2 ಇರೋದನ್ನ 2 ಕಾಮನ್ ತೆಗಿತೀನಿ. ಎಸ್ 1/2 ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಆಫ್ ಈ 2 ಎಲ್ಲ ಕಾಮನನ್ನು ತೆಗೆದೆ, ಎಸ್ 2 ಕಾಮನ್ ತೆಗೆದ್ರೆ ಒಳಗಡೆ ಉಳಿಯೋದು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಆಗೋಯ್ತು. ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೋಡಿ 1/2 ಇದೆ, ಇಲ್ಲಿ 2 ಇರೋದನ್ನ 2 1 ಏನಾಯಿತು, ಕ್ಯಾನ್ಸಲ್ ಆಗೋಯ್ತು. ಉಳಿಯೋದೇನಪ್ಪ ಅಂತ ಹೇಳಿದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಆಗಿದೆ. ಇದನ್ನು ನೋಡಿದ ತಕ್ಷಣ ನನಗೆ ಇದು ಯಾವ ಫಾರ್ಮಲ್ ಇದೆ, ಇದು ಯಾವ ಐಡೆಂಟಿಟಿ ಥರ ಇದೆ ಅಂತ ಹೇಳಿದರೆ, ಇದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಥರ ಇದೆ. ಹಾಗಾದರೆ RHS ಆನ್ಸರ್ ಬಂದಿದೆ. ನೋಡಿ LHS ಏನಿದೆ, RHS ಏನಿದೆ, ಎರಡು ಏನಾಗಿದೆ, ಸೇಮ್ ಇದೆ. LHS ಮತ್ತು RHS ಎರಡೂ ವ್ಯಾಲ್ಯೂಗಳು ಸೇಮ್ ಬಂದಿರೋದ್ರಿಂದ ನಾನು ಏನು ಮಾಡ್ಬೋದು, ಹೆನ್ಸ್ ಇಟ್ ಈಸ್ ವೆರಿಫೈಡ್. ಇದು ವೆರಿಫೈಡ್ ಆಗಿದೆ. ನೋಡಿ ಇಲ್ಲಿ ಇದಿದೆಯಲ್ಲ, ಇದು ಬಂತಲ್ಲ ನಮಗೆ, ಇದಕ್ಕೆ ಫಾರ್ಮುಲಾ ಆಗಿರೋದ್ರಿಂದ ನಾನು ಇದನ್ನು ಬರ್ದಿಯೋದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಅಂತ ಬರ್ದಿದ್ದೀನಿ. ಗೊತ್ತಾಗ್ತಿದೆ. LHS = RHS ಆಗಿದೆ, ಹೆನ್ಸ್ ಇಟ್ ಈಸ್ ವೆರಿಫೈಡ್.